ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನೀವು ನಮ್ಮ ಪಟ್ಟು ನಮ್ಗೆ ಕೆಲಸ ಮಾಡಿದ್ವಿ, ಹಿಂಗಾಗಿದೆ ಸರ್, ಸ್ವಲ್ಪ ಆಗಿದೆ, ಗಮನ ಹರಿಸಿ ಅಂತ ಒಬ್ಬನಿಗೆ ಕಳಿಸ್ಬಿಟ್ಟಿದ್ರೆ ಆಯ್ತು. ನಾನು MP ಆಫೀಸ್ ಇಲ್ಲಿದೆ, ವಿಜಯನಗರ ಆಫೀಸಲ್ಲಿ ಇದೆ. ನಾನು ಬಂದಲ್ಲಿ ಪತ್ರ ಕೊಟ್ಟಿದ್ರು ಮುಗಿದೋಗಿರೋದು. ಇದು ಕೆಲವೊಂದೆಲ್ಲ ಗಂಧ ಗಾಳಿ ಗೊತ್ತಿರೋಲ್ಲ ಮನೆ ಮಕ್ಕಳಿಗೆ. ಅವರೆಲ್ಲರೂ ಇದನ್ನ ತಗೊಂಡು ಅದನ್ನೆಲ್ಲ ಬಿಟ್ಕೊಂಡು ಬೆಳೆ ಬೇಯಿಸ್ಕೊಂಡಿರ್ತೀವಿ. ಇದು ತಪ್ಪಾಗಲ್ವ ಇದ್ರದ್ದೆಲ್ಲದು? ಇದೆಲ್ಲ ತಗೊಂಡು ವಿಡಿಯೋ ಬಿಟ್ಟು ಅವನೇ ಅವನು ಒಬ್ಬನ ಅದನ್ನ ಅಲ್ಲದ ಅದು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಈಗ ಗಂಧ ಗಾಳಿ ಗೊತ್ತಿದ್ದವರಿಗೆ 14 ಮನೆ ಮಕ್ಕಳಿಗೆ ನಾನು ಇಷ್ಟಪಡೋದಿಲ್ಲ. ಬಟ್ ಆಗ್ತಿರ್ತವೆ ಇವೆಲ್ಲ ಕೂಡ. 9 ತಿಂಗಳ ಕರೆದಾಗೆ ಲೆಟ್ರ್ ಬರ್ದಿದ್ದೀನಿ ನಾನೆಲ್ಲ. ತಗೊಳ್ಳಿ ಎಲ್ಲ ಮೀಡಿಯಾದಲ್ಲಿ. वो और एक लोग उसका मिसयूज करता है ना, दिस इज नॉट फेयर ना. करेक्ट. अननेसेसरली को अच्छा पार्लियामेंटेरियन ने उसका नाम बदनाम नहीं होना चाहिए. करेक्ट, बिल्कुल नहीं. मतलब ಸರ್ ಗೌರವ ಇಟ್ಕೊಂಡು ಮಾಡೋದಕ್ಕೆ ಸುಮ್ಮನೆ ಮಾಡೋದು ತಪ್ಪಲ್ಲ. ದಟ್ಸ್ ವಾಟ್ ಓನ್ಲಿ. ಇದು ಸಣ್ಣ ವಿಷಯ ದೊಡ್ಡ ಮನೆಯವರೇ. ಆದರೆ ಸಣ್ಣದು ದೊಡ್ಡದು ಸಮಾಜಕ್ಕೆ ಉತ್ತರ ಕೊಡಬೇಕಲ್ಲ ನಾವು. ಬಂದು ಮಾತು ಬಂದಿರೋ ಬೀದಿ ಒಳಗೆ ಬಂದಿದ್ವಿ, ಅದೇ ಸ್ಪಾಟಿಗೆ ಬಂದು ಉತ್ತರ ಕೊಡೋಣ ಅಂತ ಬಂದಿದ್ದೀವಿ ಸರ್. ಆಮೇಲೆ ನಾನು ಕೂಡ ಲೆಟ್ರ್ ಬರೆದಿದ್ದೀನಿ ಜೋಡಿ. ಇವರು ಹುಷಾರಾಗಿರ್ಬೇಕು ಅಂತೇಳಿ ಒಂದು ದಿವಸ ಹಿಂಗೆ ನೋಡ್ತಾ ಇದ್ದೆ ನಾನು, ಸ್ವಲ್ಪ ಕಣ್ಣು ನಾನು ಡೇಂಜರ್ ನಾನು ನೋಡಿ. ನಾನೇನೆ ಅಕ್ಟೋಬರ್ನಲ್ಲಿ 6-10 ಅಕ್ಟೋಬರ್ನಲ್ಲಿ ಈ ಲಾಗ್ ಆಗ್ತಾ ಇದ್ರು ಇದೆಲ್ಲ. ನನಗೆ ಯಾಕೋ ನನ್ನ ಕಣ್ಣಿಗೆ ಸ್ವಲ್ಪ ಕಳಪೆ ಕಾಮಗಾರಿ ಕಾಣ್ತು. ಆಮೇಲೆ ಇದು ಸಬ್ ಕಾಂಟ್ರಾಕ್ಟರ್ ಕೊಟ್ಟಾರ ಅಂತ ಬಂತು. पूरी रोड के ऊपर कोई इशू नहीं है. लेफ्ट साइड में सेम क्वालिटी, यही हैवी नो इशू. ये टेम्परेरी कंस्ट्रक्शन है. इसके ऊपर अभी एक लेयर और आना है. ड्यूरिंग ये टेम्परेरी डाइवर्जन के बाद भी जब ट्रेन कैरेज पे ट्रैफिक डाइवर्ट हो जाएगा, आफ्टर दैट वन लेयर इफ एनी रेक्टिफिकेशन इज रिक्वायर्ड वी विल डू दैट ऑल्सो. बिकॉज पूरा नेशनल हाईवे का स्पेसिफिकेशन बहुत हैवी स्पेसिफिकेशन है. सर्विस रोड के ऊपर आप कहीं भी जाते हैं सर, तो जो टेम्परेरी डाइवर्जन के अंदर थोड़े बहुत इशूज आते हैं, आफ्टर कंप्लीशन ऑफ द मेन कैरेज. तो ये इशू था सर. इतना बड़ा कोई इशू नहीं था जितना मीडिया के अंदर और आपका नाम, जिसका कोई लेना देना नहीं है सर आपसे. That is our actual capacity, not for this capacity. That is a very different and this is very different. ಯಾವುದು ತಲೆ ಮಿಣಿ ಮಿಂಚಾಕತ್ತಪ್ಪ ಹಿಂದೆ ಕರಿ. ನೀನು ಬಂದ್ರೆ ಫೋನೇ ಪೂರ್ತಿ ಬಂದ್ಬಿಡ್ತು. ಬರೆದಿರ್ತಕ್ಕಂಥನು ಇದು ಇವತ್ತು. ಯಾಕಂದರೆ ನಾವು ಯಾವುದೇ ಒಂದು ತೆರಿಗೆ ದುಡ್ಡು ಆಗಿರಲಿ, ಎಲ್ಲ ದುಡ್ಡು ಆಗಿರಲಿ, ಜನಕ್ಕೆ ತಕ್ಕಂಗೆ ನಾವು ಮಾಡ್ಸೋದನ್ನು ನಮ್ಮ ಜವಾಬ್ದಾರಿ ಇದೆ. ಮುಂದಿನ ದಿನದಲ್ಲಿ ಪಾಪ ಇಂಥ ಅಮಾಯಕರಿಗೆ ಪಾಪ ಸುರೇಶ್ बताओ कितना है मेरा ತೋರಿಸ್ಲ ಎಲ್ಲ ವೇಸಸ್ ಅದ ಕಿತ್ನಾ ಟೋಟಲಿ ಸೋಷಿಯಲ್ ಮೀಡಿಯಾದಾಗೆಲ್ಲ ಆಡ್ದಾಡ್ತದ. ಮತ್ತೆ ಅದನ್ನಾಕೆ ಮಾಡ್ಕೊಂಡಿಲ್ಲ ನಮ್ಮ ಮೋದಿಯವ್ರದ್ದು ಇದು ಇಷ್ಟೆಲ್ಲ ಸಾಧನೆ ಆಗಿದೆ ಅಂತೇಳಿ. ಆ ನಿತಿನ್ ಗಡ್ಕರಿ ಅವರು ದುಬೈಗೆ ಕಳಿಸ್ಕೊಟ್ರಿ ನಮ್ಗೆ ಎಕ್ಸ್ಪೋರ್ಟ್ ಮಾಡಿ ನಾನು ಸಮಾಧಾನ ಮಾಡಿದ್ದೀನಿ. ಇದಕ್ಕೆ ಏನು ನಡೀತದೆ ವರ್ಕ್ ಕೂಡ ಕೊಟ್ಟಿದ್ದೀನಿ. ಎಲ್ಲ ಅಫಿಷಿಯಲ್ಸ್ ಬಂದಿದ್ದಾರೆ, ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಪರ್ಸನ್ ನಿನ್ನೆ ಫೋನ್ ಮಾಡಿ ಹೇಳಿದರು, ಇಲ್ಲ ನಾನೇ ಬರ್ತೀನಪ್ಪ ಮತ್ತು ಏನು ಬೇಡ ಅಂತಂತೇಳಿ. ಇದು ನಾನೇನಂದ್ರಿಂದಂದರೆ ಇವತ್ತೆಲ್ಲ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ, ಅವ್ರಿಗೆ ಕೊಡೋಕ್ಕೆ ಅವಕಾಶ ಇದೆ. MP ಆಫೀಸ್ ಇದೆ, ಅಲ್ಲಿ ಕೊಡೋಕ್ಕೆ ಅವಕಾಶ ಇದೆ. ಕೆಲವೊಬ್ಬರೆಲ್ಲ ಆಗ್ತಾರೆ ಹಣ ನೀರಿಲ್ಲ ಒಳಗೆ ಇರುತ್ತೆ ಈ ಭಾಗದ ಜನರಿಗೆ. ನಿಮಗೆ ಹೇಳ್ತಾ ಇರೋದು ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಕಮಾಂಡ್ ಸರ್. ಈಗ ಒಂದು ಸರ್ವಿಸ್ ರೋಡ್ ಬೇರೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೂ ದಾರಿ ತಪ್ಪಿಸ್ತಾರೆ, ನಮಗೂ ದಾರಿ ತಪ್ಪಿಸ್ತಾರೆ. ಅಲ್ಲ ಒಂದ್ ನಿಮಿಷ ಹೇಳಪ್ಪ, ಈಗ ಇದಿಷ್ಟೆಲ್ಲ ದೊಡ್ಡ ಅನಾಹುತ ಕಾರಣ ಯಾರು? ಅಧಿಕಾರಿಗಳು ಕರೆಕ್ಟ್ ವರ್ಕ್ ಅನಾಹುತ ಏನಾದ್ರು ಪ್ರಾಣ ಹಾನಿ. ಇದ್ರ ಜೊತೆಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ ಅಂತ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು CBI ಕೊಟ್ಕೊಂಡ್ಲಪ್ಪ, ಯಾರಿಗನ್ನ ಇನ್ನೊಂದು ಅದ್ರ ಮೇಲೆ ಇಡಿ ಪಾಡಿ ಕೊಟ್ಕೊಂಡ್ ನಾವೇ ಸಂಬಂಧ ಇಲ್ಲ. ಬಟ್ ಒನ್ ಥಿಂಗ್ ಏನಂದ್ರೆ ವಾಟ್ ಈಸ್ ಟೆಲ್ಲಿಂಗ್ ದಿಸ್ ಸುಶೀಲ್ ಇಸ್ ಟೆಲ್ಲಿಂಗ್ ದಿಸ್ ಇಸ್ ಅ ಸರ್ವಿಸ್ ರೋಡ್. ಆಲ್ರೆಡಿ ರೋಡ್ ಇಸ್ ದೇರ್, ದಟ್ ಈಸ್ ದ ಡೆನ್ಸಿಟಿ ಆಫ್ ದಟ್ ಈಸ್ ಸಪರೇಟ್ ರೋಡ್. ಅದು ಡೆನ್ಸಿಟಿ ಏನೈತಲ್ಲ, ನಿಮಗೆ 200 ಟನ್ ಹೋದ್ರೆ ಏನಾಗೋದಿಲ್ಲ. ಬೈ ಮಿಸ್ಟೇಕ್ ಅವ್ನು ಈ ಸರಿ ಬಿಟ್ಟಿದ್ದಕ್ಕೆ ಇದು ಆಗಿರ್ತಕ್ಕ. ದಿಸ್ ಎ ಸರ್ವಿಸ್ ರೋಡ್ ಡೆನ್ಸಿಟಿ ಇಸ್ ಡಿಫರೆಂಟ್, ಬಟ್ ದಟ್ ಮೇನ್ ರೋಡ್ ಡೆನ್ಸಿಟಿ ಇಸ್ ಡಿಫರೆಂಟ್. That 50 tons of vehicle came this side. That's what is this incident is happened. Not for that road. ಆ ರೋಡಲ್ಲಿ ಆಗಿದ್ದಪ್ಪ ಅಂದರೆ ನಾವು ಮಾಡ್ಬೋದು. ಇದು ಟೆಕ್ನಿಕಲ್ ಇರ್ತಕ್ಕಂಥದ್ದು, ಇದು ಕ್ಲಾರಿಫೈ ಮಾಡಿರ್ತಕ್ಕಂಥದ್ದು. ಇದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ.
ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.